ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಲಾಂಗ್ ಟೈಮ್ ಗ್ಯಾಪ್ ಮಾಡಿ ಮತ್ತೆ ತರಗತಿಗೆ ಬರ್ತಾ ಇದ್ದೀನಿ. ಇವತ್ತಿನ ತರಗತಿ ಸಮಾಜ ವಿಜ್ಞಾನ 6ನೇ ತರಗತಿಯ ಮುಂದುವರೆದ ಪಾಠಗಳನ್ನು ನಾನು ನೋಡ್ತಾ ಇದ್ದೇನೆ. ಇನ್ನೇನು ಕೆಲವೇ ದಿನಗಳಲ್ಲಿ GPSTR, PSTR ಮತ್ತು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗುವ ಸಂಭವಗಳು ಹೆಚ್ಚಾಗಿದ್ದು, ಹಾಗಾಗಿ ನಾವು ಈ ಎಲ್ಲ ಸಿಲೆಬಸನ್ನು ಅನಾಲಿಸಿಸ್ ಮಾಡುವ, ವಿಶ್ಲೇಷಿಸುವ, ಸಂಶ್ಲೇಷಿಸುವ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸುತ್ತೇನೆ. ಹಾಗಾಗಿ ನಾನು ಮತ್ತೆ ತಿರ್ಗಾ ಆ ತರಗತಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲ ಆಸಕ್ತ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಇದನ್ನು ವೀಕ್ಷಣೆ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕೆಂದು ತಮ್ಮಲ್ಲಿ ಕೇಳ್ತಾ, ಇವತ್ತಿನ ಒಂದು ತರಗತಿ ಕಲಬುರಗಿ ವಿಭಾಗದಲ್ಲಿರ್ತಕ್ಕಂಥ ಒಂದಷ್ಟು ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಸೊ ಆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನೋಡಿದಾಗ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ನದಿಗಳು ಯಾವುವು ಅಂತ ಕೇಳಿದ್ರೆ ತುಂಗಭದ್ರಾ, ಕೃಷ್ಣ, ಮುಲ್ಲಾಮುರಿ, ಬೆನ್ನೆತೋರ್, ಇವು ಈ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ನದಿಗಳು. ಆಮೇಲೆ ಇಲ್ಲಿ ಕಾರಂಜಾ ಅಣೆಕಟ್ಟು ಅಂತ ಒಂದು ಬೀದರ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಣೆಕಟ್ಟು. ಈ ಅಣೆಕಟ್ಟು ಬೀದರ್ ಜಿಲ್ಲೆಗೆ ವರದಾನವಾಗಿರ್ತಕ್ಕಂಥ ಒಂದು ಅಣೆಕಟ್ಟು. ಯಾವುದು? ಕಾರಂಜಾ ಅಣೆಕಟ್ಟು. ಕಾರಂಜಾ ಅಣೆಕಟ್ಟು. ಇನ್ನು ಈ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಅಂತ ನೋಡಿದಾಗ ಕೆಂಪು, ಕಪ್ಪು ಮತ್ತು ಮೆಕ್ಕಲು ಮಣ್ಣು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಇವೆರಡು ಹೆಚ್ಚು ಭತ್ತ ಬೆಳೆಯುವ ಪ್ರಮುಖ ಸ್ಥಳಗಳಂತೇಳಿ ಅಥವಾ ಜಿಲ್ಲೆಗಳಂತೇಳಿ ನಾವು ನೋಡ್ಬೋದು. ಭತ್ತ ಬೆಳೆಯುವ ಪ್ರಮುಖ ಸ್ಥಳಗಳು ಯಾವ ಅಂತ ಕೇಳಿದ್ರೆ ಕೊಪ್ಪಳ ಮತ್ತು ರಾಯಚೂರು ಅಂತ. ಇನ್ನು ವಾಣಿಜ್ಯ ಬೆಳೆ, ಸಾಮಾನ್ಯವಾಗಿ ಲಾಭಾಂಶವನ್ನೇ ಆಧಾರವಾಗಿಟ್ಟುಕೊಂಡು ಬೆಳೆಯುವಂಥ ಒಂದು ಬೆಳೆ ಕಬ್ಬು. ಈ ಕಬ್ಬು ಈ ವಿಭಾಗದಲ್ಲಿ ಹೆಚ್ಚು ಬೆಳೀತಾರೆ ಅಂತ ನೋಡ್ತೀವಿ. ಅದೇ ರೀತಿ ತುಂಗಭದ್ರಾ ಅಣೆಕಟ್ಟು ಅಂತ ನೋಡಿದಾಗ ಇದು ಬಳ್ಳಾರಿ ಆಗಿರ್ಬೋದು ಮತ್ತು ವಿಜಯನಗರ ಆಗಿರ್ಬೋದು, ಇವೆರಡೂ ಜಿಲ್ಲೆಗಳಿಗೆ ಹೆಚ್ಚು ಏನಪ್ಪಾ ಅಂತಂದ್ರೆ ನೀರಿನ ಅಥವಾ ನೀರಾವರಿಯ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತ ಒಂದು ಅಣೆಕಟ್ಟು ಅಂತೇಳಿ ನಾವು ನೋಡಬಹುದು. ತದನಂತರ ಕೃಷ್ಣಾ ನದಿ ಅಂತ ನೋಡಿದಾಗ ಇದು ಬಸವಸಾಗರ ಅಣೆಕಟ್ಟು ಕಟ್ಟಿಸಿಕೊಳ್ತದೆ. ಎಲ್ಲಿ? ಯಾದಗಿರಿ ಒಳಗೆ. ಸೊ ನೋಡ್ರಿ, ಇದು ಯಾದಗಿರಿ ಮತ್ತು ರಾಯಚೂರಿಗೆ ಹೆಚ್ಚು ನೀರಾವರಿ ಒದಗಿಸಿಕೊಟ್ಟಂತ ಒಂದು ವ್ಯವಸ್ಥೆ ಅಂತೇಳಿ ನಾವು ನೋಡ್ಬೋದು. ಹೌದಾ? ನಂತರ ದರೋಜಿ ಕರಡಿಧಾಮ, ಯಾವ್ದು ಹೇಳ್ರಿ? ದರೋಜಿ ಕರಡಿಧಾಮವನ್ನು ನೋಡಿದಾಗ ಇದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ, ಎರಡೂ ಜಿಲ್ಲೆಗಳ ವ್ಯಾಪ್ತಿಯೊಳಗೆ ಬರ್ತದ. ಇದೊಂದು ವಿಶೇಷವಾದಂಥ ಒಂದು ಕರಡಿಗಳ ಧಾಮ ಅಂತೇಳಿ ನಾವು ಗುರುತಿಸಬಹುದು. ಇದು ಇತ್ತೀಚೆಗೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಆಮೇಲೆ ಮುಖ್ಯ ಉದ್ಯೋಗ ಅಂತ ನೋಡಿದಾಗ ಈ ಕಲಬುರಗಿ ಭಾಗದಲ್ಲಿ ಒಕ್ಕಲುತನ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ಯೋಗ ಅಂತೇಳಿ ನೋಡ್ತೀವಿ. ಬೀದರ್ ಬಿದಿರಿ ಕಲ್ಲಿಗೆ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಅಂತ ನೋಡ್ತೀವಿ. ಬಿದಿರಿ ಕಲ್ಲುಗಳಿಂದ ಅಥವಾ ಬಿದಿರಿನಿಂದ ಹೆಚ್ಚು ಬೇರೆ ಬೇರೆ ತೆರನಾಗಿರ್ತಕ್ಕಂಥ ವಸ್ತುಗಳಲ್ಲಿ ಮಾಡಿದ್ದರ ಪರಿಣಾಮವನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ನಂತರ ರಾಯಚೂರು ಅಂತಂದಾಗ ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಚಿನ್ನವನ್ನ ಉತ್ಪಾದನೆ ಮಾಡುವಂತ ಒಂದು ಸ್ಥಳ. ಹಟ್ಟಿ ಚಿನ್ನದ ಗಣಿ ಅಂತೇಳಿ ನಾವು ಗಮನಿಸಬಹುದು. ಸೊ ಇಷ್ಟೆಲ್ಲ ನಾವು ಪ್ರಾಕೃತಿಕ ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನು ಇಲ್ಲಿ ಒಂದಿಷ್ಟು ಸಾಹಿತ್ಯಿಕ ಹಿನ್ನೆಲೆ ನೋಡಿದಾಗ ಪಂಪ ಇದೇ ನಾಡಿನವನು. ಇಲ್ಲಿ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಒಂದು ದೊಡ್ಡ ಕೃತಿಯನ್ನು ಆತ ಬರೆದಾನೆ. ಆಮೇಲೆ ಪಂಪ, ಪೊನ್ನಾರನ್ನ ಅನ್ನುವಂಥ 3 ಜನ ಜೈನ ಕವಿಗಳು, ಇವರು ರತ್ನತ್ರಯರೇ ಅಂತೇಳಿ ಕರೆಸಿಕೊಳ್ತಾರೆ. ಇವರು ಈ ಭಾಗಕ್ಕೆ ಸಂಬಂಧಿಸಿದಂತಹ ಕವಿಗಳು. ಆಮೇಲೆ ಪುರಂದರದಾಸರು, ಕನಕದಾಸರು, ಆಮೇಲೆ ರಾಘವೇಂದ್ರ ತೀರ್ಥರು ಅಂತ ಬರ್ತಾರೆ. ಅವರೆಲ್ಲರೂ ನೋಡಿದಾಗ ಅವರೆಲ್ಲ ದಾಸ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆ ಕೊಟ್ಟಂತಹ ಈ ವಿಭಾಗದ ಕೀರ್ತನಕಾರರು ಅಂತೇಳಿ ನಾವು ನೋಡ್ಬೋದು. ಆಮೇಲೆ ಇವ್ರನ್ನ ಗಮನಿಸಿದಾಗ ಇವರು ಸುಳಾದಿಗಳನ್ನು ಬರೀತಾರ, ಕೀರ್ತನೆಗಳನ್ನು ಬರೀತಾರ, ಆಮೇಲೆ ಒಂದಷ್ಟು ಮುಂಡಿಗೆಗಳಂತ ಬರೀತಾರ. ಇವೆಲ್ಲವೂ ಇವರ ಒಂದು ಸಾಹಿತ್ಯದ ಭಾಗಗಳಲ್ಲಿ ನಾವು ಗುರುತಿಸಬಹುದು. ಇನ್ನು ಸಿದ್ದಯ್ಯ ಪುರಾಣಿಕ್ ಅಂತೇಳಿ ಇತ್ತೀಚೆಗೆ ಅವರು ಬಹಳ ಚೆನ್ನಾಗಿ ಒಂದಷ್ಟು ಅಂಶಗಳನ್ನು ಉಳ್ಳಂತ ವಚನಗಳನ್ನು, ಆಧುನಿಕ ವಚನಗಳನ್ನು ಬರೆದಂಥವರು ಸಿದ್ದಯ್ಯ ಪುರಾಣಿಕ. ಅವರು ಒಂದ್ ಕಡೆ ಹೇಳ್ತಿದ್ರು, ಇಲ್ಲಿ ನಾ ಕರಿಯಳೆಂದು ನೀ ಜರಿಯಬೇಡ ಬಿಳಿ ಗೆಳತಿ ಗರ್ವದಿಂದ ಅಂತ. ಅಂದ್ರೆ ಪದೇ ಪದೇ ಅವರು ಯಾರು ನಾನು ಕರಿ ನೀ ಕೆಂಪು ಅಂತೇಳಿ ಯಾರು ಭಾವಿಸ್ತಾರಲ್ಲ, ಆ ಹೆಚ್ಚು ನೀ ಕಡಿಮೆ ಅನ್ನುವಂಥ ಭಾವನೆ ವ್ಯಕ್ತಪಡಿಸ್ತಾರಲ್ಲ, ಅಂಥವ್ರಿಗೆ ಅವರು ಸಾಹಿತ್ಯದ ಮೂಲಕ ಉತ್ತರ ಕೊಡುವಂಥ ಕೆಲಸ ಸಿದ್ದಯ್ಯ ಪುರಾಣಿಕ ಅವ್ರು ಮಾಡ್ತಾರೆ. ಮತ್ತು ಬಹಳ ಉನ್ನತವಾಗಿರ್ತಕ್ಕಂಥ ಅವರು ವಚನಗಳನ್ನು ಸಹ ಬರೆದಿದ್ದಾರೆ. ಅವರು ಕಾವ್ಯಾನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಸಿದ್ದಯ್ಯ ಪುರಾಣಿಕರವರು
ಈ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಸಾಹಿತಿ ಚೆನ್ನಣ್ಣ ವಾಲಿಕಾರ್. ಇವರು ಅದ್ಭುತವಾದಂಥ ಒಬ್ಬ ಕನ್ನಡ ನಾಡಿನ ಕಲಬುರಗಿ ವಿಭಾಗದ ಒಬ್ಬ ಸಾಹಿತಿ ಅಂತೇಳಿ ನೋಡ್ಬೋದು. ಆಮೇಲೆ ಪಂಡಿತ್ ತಾರನಾಥ್, ಇವರು ಗಜಲ್ ಗುಂಡಮ್ಮ ಇರ್ಬೋದು, ಪಂಡಿತ್ ತಾರನಾಥ್ ಇರ್ಬೋದು, ಸಂಗೀತ ಕ್ಷೇತ್ರಕ್ಕೆ ಹೆಚ್ಚು ಕೊಡುಗೆ ನೀಡಿದಂತಹ ಕಲಬುರಗಿ ವಿಭಾಗದ ಇಬ್ಬರು ಜನ ಸಂಗೀತಗಾರರು. ಆಮೇಲೆ ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ, ಈ ವಿಭಾಗದೊಳಗೆ ಹಂಪಿ ಒಳಗೆ ಕನ್ನಡ ವಿಶ್ವವಿದ್ಯಾಲಯ ಅಂತೇಳಿ ಸ್ಥಾಪನೆ ಆಗ್ತದೆ. ಅದರ ಮೊದಲ ಕುಲಪತಿ ನಮ್ಮ ನಾಡಿನವರೇ ಆಗಿರ್ತಕ್ಕಂಥ ಬೆಳಗಾವಿ ವಿಭಾಗದ ಅಥವಾ ಬೆಳಗಾವಿಯ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಗ್ರಾಮದ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಚಂದ್ರಶೇಖರ್ ಕಂಬಾರ್ ಅವರು ಆ ವಿಶ್ವವಿದ್ಯಾಲಯದ ಅಂದರೆ ಹಂಪಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಅನ್ನೋದು ಬಹಳಷ್ಟು ಗಮನಾರ್ಹವಾದಂಥ ವಿಷಯ. ಆಮೇಲೆ ವಿಜಯನಗರ ಅಂತ ನೋಡ್ತೀವಿ, ಈ ಜಿಲ್ಲೆ ಒಳಗೆ ಶ್ರೀಕೃಷ್ಣ ದೇವರಾಯನ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಿದ್ದಾರೆ. ಇಷ್ಟೆಲ್ಲ ನೋಡಿದಾಗ ಆಮೇಲೆ ಕಲಬುರಗಿ ಒಳಗೆ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಕಟ್ಟಿದ್ದಾರೆ. ಇವೆಲ್ಲವನ್ನೂ ಗಮನಿಸಿದಾಗ ಈ ಭಾಗದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಆಮೇಲೆ ಸಂಗೀತಮಯವಾಗಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ನೋಡಿದಾಗ ಮತ್ತು ಪ್ರಾಕೃತಿಕವಾಗಿ ಗಮನಿಸಿದಾಗ ಎಲ್ಲವೂ ಹೆಚ್ಚು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ನಾಡು ಅಂತೇಳಿ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ನಾನು ಇದನ್ನು ಹೇಳೋದಿಷ್ಟೇ, ಈ ವಿಭಾಗದಲ್ಲಿ ಏನು ನಾವು ಅಭ್ಯಾಸ ಮಾಡಿಲ್ಲ, ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾಗಿ ಹೆಚ್ಚು ನಾವು ಇವತ್ತಿನ ಒಂದು ವಿಷಯವನ್ನು ಸಿಲೆಬಸನ್ನು ಹೆಚ್ಚು ಅನಾಲಿಸಿಸ್ ಮಾಡಿ ಮುಂಬರುವ ಪರೀಕ್ಷೆಗಳಲ್ಲಿ ಅನುಕೂಲ ಆಗಲಿ ಅನ್ನುವ ನಿಟ್ಟಿನೊಳಗೆ ಪ್ರಯತ್ನಗಳನ್ನು ನಾವು ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಚಿಕ್ಕ ತರಗತಿ, ಭಾಳ ಚಿಕ್ಕ ತರಗತಿ, ಇನ್ನು ಮುಂದೆ ಬರ್ತಾ ಜಾಸ್ತಿ ಲೆಂದಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಕೊಡಬೇಕಂತೇಳಿ ಆಸೆ ಅದ. ಎಲ್ಲರೂ ಅದನ್ನು ವೀಕ್ಷಣೆ ಮಾಡಿರಿ, ಹೆಚ್ಚು ಅದರ ಲಾಭವನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.